ತಿರುಪತಿ ಯಾತ್ರೆ ಮಾಡಿದವರ ಮುಟ್ಟಬೇಡಿ, ತಿರುಪತಿಗೆ ಯಾರಾದರೂ ಹೋಗಿದ್ರೆ ಅವ್ರನ್ನ ಮುಟ್ಟಬೇಡಿ ಅಂತ ಯಮ ತನ್ನ ದೂತರಿಗೆ ಹೇಳಿದ್ ನಾನು. ಯಾಕಂದ್ರೆ ತಿರುಪತಿ ಯಾತ್ರೆ ಮಾಡೋದು ಅಂದ್ರೆ ಸಾಮಾನ್ಯದ್ದಲ್ಲ. ಅದು ಇಡೀ ಸಾಲಿಗ್ರಾಮಮಯವಾದಂತಹ ಕ್ಷೇತ್ರ, 7 ಪರ್ವತಗಳಿಂದ ಯುಕ್ತವಾಗಿರ್ತಕ್ಕಂತಹ ಕ್ಷೇತ್ರ. ಆ ಪರ್ವತವೇ ಸ್ವತಃ ಭಗವನ್ಮಯ. ನೀವು ಅನೇಕ ಕಥೆಗಳು ತಿರುಪತಿಯಲ್ಲಿ ಇವತ್ತಿಗೂ ಇರತಕ್ಕಂಥದ್ದು. ಮಹಾಂತರು ಪೂಜೆ ಮಾಡುವಾಗ ಆ ಮೈಯೆಲ್ಲ ಮೆತ್ತಗಾಗತ್ತಂತೆ. ಇವತ್ತಿಗೂ ನೀವು ಆ ಎದೆ ವಕ್ಷಸ್ಥಲವನ್ನು ಎಷ್ಟು ಒರೆಸಿದ್ರೂ ಅದರಲ್ಲಿ ಲಕ್ಷ್ಮ್ಯಾತ್ಮಕವಾದ ಬೆವರು ಬರುತ್ತಂತೆ. ಅದು ಕಲ್ಲಿನ ಪ್ರತಿಮೆ ಅಂತೂ ಅಲ್ವೇ ಅಲ್ಲ. ನೋಡುವ ಯೋಗ್ಯತೆ ಇರುವವರಿಗೆ ಚೆನ್ನಾಗಿ ಚೇತನಮಯವಾಗಿ ಆ ಪ್ರತಿಮೆ ಕಾಣುತ್ತೆ. ವ್ಯಾಸರ ಎಲ್ಲ ಪೂಜೆ ಮಾಡಿದ್ದಾರೆ, ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತ ನೀನಿತ್ತ ಸೌಭಾಗ್ಯ ಇದು ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿ ಆ ಭಗವಂತನ ಪಾದದಲ್ಲಿ ಹಣೆ ಹಚ್ಚಿ ದೀರ್ಘದಂಡ ನಮಸ್ಕಾರ ಮಾಡಿದರೆ ಅವತ್ತಿನವರೆಗೂ ಶ್ರೀನಿವಾಸ ಮಾತಿಲ್ಲ, ಕತೆ ಇಲ್ಲ. ಸುಮ್ಮನೆ ಇವರೊಳ್ಳೆ ಪೂಜೆ ನಡೀತಾ ಸುಮ್ಮನಿದ್ದ. ಅವತ್ತು ತಾನು ಹೊದ್ದಂತಹ ಶೇಷ ವಸ್ತ್ರವನ್ನು ವ್ಯಾಸರಾಜರಿಗೆ ಹಾಕಿದ್ದಾನ.